ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಈ ಒಂದು ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಇತರ ಮಾಹಿತಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಒಂದು ಸ್ವಲ್ಪ ದೈಹಿಕ ಶಿಕ್ಷಣಕ್ಕೆ ಪೂರಕವಾದಂಥ ಒಂದು ವಿಷಯ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡ್ರಿ, ನಾವು ಮನಃಶಾಸ್ತ್ರಜ್ಞರು ಮತ್ತು ಅವರ ಲೇಖಕರು, ಅಂದರೆ ಮನಃಶಾಸ್ತ್ರ ಬರೆದಂತಹ ಅದು ಸೈಕಾಲಜಿ ಪುಸ್ತಕ ಬರೆದವರು ಮತ್ತು ಅವರು ಯಾವೊಂದು ಕೃತಿ ಬರೆದಿದ್ದಾರೆ ಅಂತೇಳಿ ಲೇಖಕರು ಮತ್ತು ಕೃತಿಕರಿದ್ದಾರೆ. ಇಲ್ಲಿ ಕೋಹಲರ್ ಏನು ಮಾಡ್ತಾರೆ, ಇವರು ಒಳನೋಟ ಕಲಿಕೆ ಬಗ್ಗೆ ಹೇಳ್ತಾರಲ್ಲ, ಅದು ಅವ್ರದ್ದು ಕೋಹಲರದಿಂದ ಒಳನೋಟ ಸಿದ್ಧಾಂತ ಏನು ಮಂಡಿಸ್ತಾರೆ. ಅವ್ರು ಏನು ಬರೆದಿದ್ದಾರೆ, ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಯಾವುದು ಅಂದರೆ ದಿ ಮೆಂಟಾಲಿಟಿ ಆಫ್ ಎಪ್ಸ್ ಅನ್ನುವಂಥ ಕೃತಿ ಯಾರು ಬರ್ತಿದ್ದಾರೆ ಅಂದರೆ ಅದು ಕೊಯ್ಲರ್ ಅವರು ಬರೆದಿದ್ದಾರೆ. ಒಳನೋಟ ಕಲಿಕೆಯ ಒಬ್ಬರು ಪ್ರತಿಪಾದಕರಾಗಿರ್ತಾರೆ ಇವರು. ಎರಡನೇ ಪ್ರಶ್ನೆ, ಎಬ್ಬಿಂಗಾಸ್ ಏನು ಬರೆದಿದ್ದಾರೆ ಅಂದರೆ ಆನ್ ಮೆಮೊರಿ. ಇವರೊಬ್ಬರು ಸೈಕಾಲಜಿಸ್ಟ್. ಏನು ಮಾಡ್ತಾರೆ ಇವರು, ಆನ್ ಮೆಮೊರಿ ಅನ್ನುವಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ. E.L. ಥಾರಂಡೈಕ್ ಇವರೊಬ್ಬರು ಏನಾಗಿದ್ದಾರೆ, ಪ್ರಯತ್ನ ಮತ್ತು ಪ್ರಮಾದ ಒಂದು ಕಲಿಕೆ ಮಂಡನೆ ಮಾಡಿದ್ದಾರೆ. ಇವ್ರೇನು ಬರೆದಿದ್ದಾರೆ ಅಂತಂದರೆ ಮೇಜರ್ಮೆಂಟ್ ಆಫ್ ಇಂಟೆಲಿಜೆನ್ಸ್ ಎನಿಮಲ್ ಅನ್ನುವಂಥ ಒಂದು ಇದ್ರ ಮೇಲೆ ಏನು ಬರೆದಿದ್ದಾರೆ ಇವರು, ಮೇಜರ್ಮೆಂಟ್ ಆಫ್ ಇಂಟೆಲಿಜೆನ್ಸ್ ಅನ್ನುವಂಥ ಒಂದು ಕೃತಿ ಬರೆದಿದ್ದಾರೆ. ದ ಎನಿಮಲ್ ಅಂತ ಕೂಡ ಇವ್ರದ್ದು ಇದನ್ನು ನಾವು ಕರಿತೀವಿ. ಸಿಗ್ಮಂಡ್ ಫ್ರೈಡ್, ಈಗೋ ಸೂಪರ್ ಈಗೋ ಏನು ಹೇಳ್ತಾರೆ ಇವರು ಸೈಕಾಲಜಿದಾಗ, ಇವರೇನು ಹೇಳ್ತಾರೆ, ಇವರು ಒಟ್ಟು 4 ಕೃತಿಗಳು ಬರೆದಿದ್ದಾರೆ. ಇವರು ಸೈಕಾಲಜಿಯಲ್ಲಿ ಬರುವಂಥ ಒಬ್ಬ ಫೇಮಸ್ ಸೈಕಾಲಜಿಸ್ಟ್ ಅಂತ ಹೇಳಿ ಹೇಳ್ಬೋದು. ಜನರಲ್ ಇಂಟ್ರೊಡಕ್ಷನ್ ಟು ಸೈಕಾಲಜಿ, ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್, ಬಿಯಾಂಡ್ ಪ್ಲೆಷರ್ ಪ್ರಿನ್ಸಿಪಲ್, 3 ಕಂಟ್ರಿಬ್ಯೂಷನ್ ಟು ದ ಥಿಯರಿ ಆಫ್ ಸೆಕ್ಸ್ ಅನ್ನುವಂಥ ಕೃತಿಗಳನ್ನು ಇವರು ಟೋಟಲ್ ಬಂದುಬಿಟ್ಟು 4 ಕೃತಿಗಳು ಇವರು ಬರೆದಿದ್ದಾರೆ. ಕ್ಲಿಫರ್ಡ್ ಬೀರ್ಸ್ ಇವರೇನು ಬರೆದಿದ್ದಾರೆ, ಎ ಮೈಂಡ್ ದಟ್ ಫೌಂಡ್ ಇಟ್ ಸೆಲ್ಟ್. ಏನು ಮಾಡಿದ್ದಾರೆ, ಎ ಮೈಂಡ್ ದಟ್ ಫೌಂಡ್ ಇಟ್ ಸೆಲ್ಟ್ ಅನ್ನುವಂಥ ಒಂದು ಕೃತಿಯನ್ನು ಕ್ಲಿಫರ್ಡ್ ಬೀರ್ಸ್ ಅವರು ಬರೆದಿದ್ದಾರೆ. ರೂಸೋ ಇವರೊಬ್ಬರು ನೈಸರ್ಗಿಕವಾದಿ. ಇವರೇನು ಬರೆದಿದ್ದಾರೆ ನೋಡ್ರಿ, ಎಮಿಲಿ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ದ ಸೋಷಲ್ ಕಾಂಟ್ರಾಕ್ಟ್ ಅನ್ನುವಂಥ ಕೃತಿ ಕೂಡ ಅವರು ಬರೀತಾರೆ. ಅಂದರೆ ಸಾಮಾಜಿಕ ನಿರ್ಬಂಧ ಅಥವಾ ನಿಯಂತ್ರಣ ಅಂತೇಳಿ ಅದನ್ನು ಕರಿತೀವಿ ನಾವು. ಪ್ಲೇಟೋ ಯಾವ ಕೃತಿ ಬರೆದಿದ್ದಾರೆ, ದಿ ಪಾಲಿಟಿಕ್ಸ್ ಬಂದರೆ ಅದು ಅರಿಸ್ಟಾಟಲ್, ದಿ ರಿಪಬ್ಲಿಕ್ ಬಂದರೆ ಅದು ಪ್ಲೇಟೋ. ಎಲಿಜಬೆತ್ ಹರ್ಲಾಕ್ ಇವರು ಕೂಡ ಸೈಕಾಲಜಿಸ್ಟ್ ಇದ್ದಾರೆ. ಇವರು ಡೆವಲಪ್ಮೆಂಟಲ್ ಸೈಕಾಲಜಿ ಅನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಎಲಿಜಬೆತ್ ಹರ್ಲಾಕ್ ಏನು ಬರೆದಿದ್ದಾರೆ, ಡೆವಲಪ್ಮೆಂಟ್ ಸೈಕಾಲಜಿ ಅನ್ನುವಂಥ ಒಂದು ಕೃತಿ ಬರೆದಿದ್ದಾರೆ. ಗೇಟ್ಸ್ ಏನು ಬರೆದಿದೆ ನೋಡ್ರಿ, ಸೈಕಾಲಜಿ ಫಾರ್ ಸ್ಟೂಡೆಂಟ್ಸ್ ಆಫ್ ಎಜುಕೇಷನ್. ಗೇಟ್ಸ್ ಸೈಕಾಲಜಿ ಫಾರ್ ಸ್ಟೂಡೆಂಟ್ಸ್ ಆಫ್ ಎಜುಕೇಷನ್ ಅನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಹಾಗೆ ಸ್ಪಿಯರ್ಮನ್ ಏನು ಮಾಡ್ತಾರೆ, ದ್ವಿಕಾರಕ ಒಂದು ಸಿದ್ಧಾಂತವನ್ನು ಇವರು ಮಂಡನೆ ಮಾಡ್ತಾರೆ. ಇವ್ರು ಏನು ಮಾಡಿದ್ದಾರೆ, ಯಾವ ಕೃತಿ ಬರೆದಿದ್ದಾರೆ ನೋಡ್ರಿ, ದಿ ಎಬಿಲಿಟೀಸ್ ಆಫ್ ಮ್ಯಾನ್ ಅನ್ನುವಂಥ ಕೃತಿಯನ್ನು ಸ್ಪಿಯರ್ಮನ್ ಅವರು ಬರೀತಾರೆ. ಹಿಲ್ಗರ್ಡ್ ಏನು ಬರೆದಿದ್ದಾರೆ, ಥಿಯರೀಸ್ ಆಫ್ ಲರ್ನಿಂಗ್ ಅನ್ನುವಂಥ ಒಂದು ಕೃತಿಯನ್ನು ಹಿಲ್ಗರ್ಡ್ ಅವರು ಬರೆದಿದ್ದಾರೆ. ಸ್ಯಾಂಡಿಫರ್ಡ್ ಇವರೇನು ಬರೆದಿದ್ದಾರೆ, ಫೌಂಡೇಶನ್ ಆಫ್ ಎಜುಕೇಷನಲ್ ಸೈಕಾಲಜಿ ಅನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ ಇವರು. ಬಿ ಎಫ್ ಸ್ಕಿನ್ನರ್ ಅವರು ನೋಡಿರಿ, ಸೈನ್ಸ್ ಆ್ಯಂಡ್ ಹ್ಯೂಮನ್ ಬಿಹೇವಿಯರ್. ಬರೆದಿದ್ದಾರೆ ಸೈನ್ಸ್ ಆ್ಯಂಡ್ ಹ್ಯೂಮನ್ ಬಿಹೇವಿಯರ್ ಎನ್ನುವಂಥದ್ದು ಕೃತಿಯನ್ನು ಬರೆದಿದ್ದಾರೆ. ಹಾಗೆ ಏನು ಬರೆದಿದ್ದಾರೆ, ಅಬೌಟ್ ಬಿಹೇವಿಯರಿಸಮ್ ಅನ್ನುವಂಥ ಒಂದು ಕೃತಿ ಕೂಡ ಅವರು ಬರೆದಿದ್ದಾರೆ. ದಿ ಟೆಕ್ನಾಲಜಿ ಆಫ್ ಟೀಚಿಂಗ್ 3 ಕೃತಿಗಳು ಬರೆದಿದ್ದಾರೆ ನೋಡಿರಿ. ಬಿ ಎಫ್ ಸ್ಕಿನ್ನರ್ದು 3 ಕೃತಿಗಳು ಕಂಡು ಬರ್ತವೆ. ಒಂದು ಸೈನ್ಸ್ ಆ್ಯಂಡ್ ಹ್ಯೂಮನ್ ಬಿಹೇವಿಯರ್, ಅಬೌಟ್ ಬಿಹೇವಿಯರಿಸಮ್, ದಿ ಟೆಕ್ನಾಲಜಿ ಆಫ್ ಟೀಚಿಂಗ್ ಅನ್ನುವಂಥ 3 ಕೃತಿಗಳನ್ನು ಇವರು ಬರೆದಿದ್ದಾರೆ. ಜೆ ಟಿ ಗಿಲ್ಫರ್ಡ್ ಅವರು ಏನು ಬರ್ತಿದ್ದಾರೆ ನೋಡ್ರಿ,
ಫೀಲ್ಡ್ ಆಫ್ ಸೈಕಾಲಜಿ ದಿ ನೇಚರ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ಗಿಲ್ಫರ್ಡ್ ಫೀಲ್ಡ್ ಆಫ್ ಸೈಕಾಲಜಿ ದಿ ನೇಚರ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ ಅನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. G.W. ಅಲ್ಫೋರ್ಡ್ ಅವರೇನು ಬರೆದಿದ್ದಾರೆ, ಪ್ಯಾಟರ್ನ್ ಆ್ಯಂಡ್ ಗ್ರೌತ್ ಇನ್ ಪರ್ಸ್ನಾಲಿಟಿ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ಮಾಸ್ಲೋ ಅಬ್ರಾಮ್ ಮಾಸ್ಲೋ ಅಂತ ಕರಿತೀವಿ. ಇವರು ಸಾಮಾಜಿಕ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಇವರು ಮೋಟಿವೇಶನ್ ಆ್ಯಂಡ್ ಪರ್ಸ್ನಾಲಿಟಿ ಅನ್ನುವಂಥ ಒಂದು ಕೃತಿಯನ್ನು ಮಾಡಿದ್ದಾರೆ, ಇವರು ಮಂಡನೆ ಮಾಡಿದ್ದಾರೆ. ಗಾಲ್ಟನ್ ಅವರು ಒಂದು ಕೃತಿ ಬರೆದಿದ್ದಾರೆ, ಎನ್ಕ್ವೈರಿ ಇಂಟು ಹ್ಯೂಮನ್ ಫ್ಯಾಕಲ್ಟಿ. ಎನ್ಕ್ವೈರಿ ಇಂಟು ಆಗಬೇಕದು ಇಂಟು ಹ್ಯೂಮನ್ ಫ್ಯಾಕಲ್ಟಿ ಅನ್ನುವಂಥ ಒಂದು ಕೃತಿಯನ್ನು ಇವರು ಬರೆದಿದ್ದಾರೆ. ಈಗ ವಾದ ಅಥವಾ ಸಿದ್ಧಾಂತ ಮತ್ತು ಪ್ರತಿಪಾದಕರು. ಸಂರಚನಾತ್ಮಕವಾದ ಇದು ಯಾರು ಮಂಡನೆ ಮಾಡಿದ್ದಾರೆ ಅಂತ ವೂಂಟ್ ಅವರು ಮಂಡನೆ ಮಾಡಿದ್ದಾರೆ. ಪ್ರವರ್ತನವಾದ J.B. ವ್ಯಾಟ್ಸನ್. ಪ್ರವರ್ತನವಾದ ಯಾರು ಮಂಡನೆ ಮಾಡಿದ್ದಾರೆ, ಸಿದ್ಧಾಂತ ಯಾವುದಂದರೆ ಪ್ರವರ್ತನವಾದದ ಪ್ರತಿಪಾದಕರು J.B. ವ್ಯಾಟ್ಸನ್ ಅವರಾಗಿದ್ದಾರೆ. ಮನೋವಿಶ್ಲೇಷಣವಾದ ಯಾರ್ದು, ಸಿಗ್ಮಂಡ್ ಫ್ರೈಡ್ ಅವರು ಮನೋವಿಶ್ಲೇಷಣವಾದವನ್ನು ಇವರು ಮಂಡನೆ ಮಾಡಿದ್ದಾರೆ. ಉದ್ದೇಶಿತವಾದ ಪ್ರತಿಪಾದಕರು ವಿಲಿಯಂ ಮ್ಯಾಕ್ಡೂಗಲ್. ಅವರನ್ನು ಕರಿತೀವಿ. ಏನು ಮಾಡಿದ್ದಾರೆ ಅವರು, ಮ್ಯಾಕ್ಡೂಗಲ್ ಅವರು ಉದ್ದೇಶಿತವಾದ ಅನ್ನುವಂಥದ್ದು ಇದು ಸಿದ್ಧಾಂತವನ್ನು ಮಂಡನೆ ಮಾಡಿದ್ದಾರೆ. ಅನುಬಂಧಿತ ಅನುಕ್ರಿಯಾ ಸಿದ್ಧಾಂತ ಪಾವ್ಲೋವ್. ಇದು ಇಂಥವೆಲ್ಲ ಗೊತ್ತಾಗ್ತವೆ ಈಜಿಯಾಗಿ, ಯಾಕಂದರೆ ಪಾವ್ಲೋವ್ ಮಂಡನೆ ಮಾಡಿದ ಸಿದ್ಧಾಂತ ಅನುಬಂಧನ ಕಲಿಕಾ ಸಿದ್ಧಾಂತ ಏನು ಮಾಡ್ತಾರೆ, ಪಾವ್ಲೋವ್ ಮಂಡನೆ ಮಾಡ್ತಾರೆ 1909ರಲ್ಲಿ. ಅನುಬಂಧಿತ ಅನುಕ್ರಿಯೆ ಸಿದ್ಧಾಂತ ಮಂಡನೆ ಮಾಡ್ತಾರೆ. ಅನುಬಂಧಿತ ಅನುಕ್ರಿಯೆ ಸಿದ್ಧಾಂತ ಅದರದ್ದೇ, ಅನುಬಂಧನ ಸಿದ್ಧಾಂತ ಅದರದ್ದು ಕೂಡ ಒಂದೇ. ರೂಸೋ ಯಾರ್ದು, ಪ್ರಕೃತಿವಾದ. ರೂಸೋ ಏನು ಮಾಡ್ತಾರೆ, ಪ್ರಕೃತಿವಾದ ಒಂದು ಸಿದ್ಧಾಂತವನ್ನು ಅಥವಾ ವಾದವನ್ನು ಮಂಡನೆ ಮಾಡ್ತಾರೆ. ಜಾನ್ ಡೂಯಿ ಏನು ಪ್ರತಿಪಾದನೆ ಮಾಡಿದ್ದಾರೆ, ಪ್ರಾಯೋಗಿಕವಾದವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಪ್ಲೇಟೊಂದೇನು, ಧ್ಯೇಯವಾದವೇನಿದೆ, ಧ್ಯೇಯವಾದವನ್ನು ಅಂತ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡಿದ್ದಾರೆ. E.L. ಥಾರ್ನ್ಡೈಕ್ ಏನು ಮಾಡಿದ್ದಾರೆ, ಪ್ರಯತ್ನ ದೋಷ ಸಿದ್ಧಾಂತವನ್ನು ಮಂಡನೆ ಮಾಡಿದ್ದಾರೆ. ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಅಂತ ಕರಿತೀವಲ್ಲ, ಅದನ್ನು ಮಂಡನೆ ಮಾಡಿದ್ದಾರೆ ಅಂದರೆ E.L. ಥಾರ್ನ್ಡೈಕ್. ಮಾಸ್ಲೋ ನೀಡ್ ಸಿದ್ಧಾಂತ ಅಂದರೆ ಅಗತ್ಯತೆ ಸಿದ್ಧಾಂತ ಅಂತೇಳಿ ನಾವು ಕರಿತೀವಿ. ಅಬ್ರಾಮ್ ಮಾಸ್ಲರ್ ಅವರ ಅಗತ್ಯತೆ ಸಿದ್ಧಾಂತ ಮಂಡನೆ ಮಾಡಿದ್ದಾರೆ. ಇಷ್ಟೇನಾಯಿತು ಸೈಕಾಲಜಿಗೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳಾದವು. ನೆಕ್ಸ್ಟು ಇಲ್ಲೇ ಏನಿದೆ ನೋಡೋಣ, ಇದನ್ನು ಕೂಡ ಹೇಳ್ಬಿಡ್ತೀನಿ. ಇಲ್ಲಿ ವಿಜ್ಞಾನದ ಹಲವು ಶಾಖೆಗಳ ಅಧ್ಯಯನ. ನೋಡಿರಿ, ವಿಜ್ಞಾನದ ಹಲವು ಶಾಖೆಗಳ ಅಧ್ಯಯನ ಅಂತಂದರೆ ಯಾವ್ಯಾವ ಒಂದು ಶಾಖೆಗೆ ನಾವು ಏನೇನು ಅಂತ ಕರಿತೀವಿ ಅಂಥೇಳಿ, ಯಾವ ಒಂದು ಅಧ್ಯಯನಕ್ಕೆ ಏನೇನು ಕರಿತೀವಿ ಅನ್ನೋದು ಈ ಒಂದು ವಿಷಯ ಆಗಿರ್ತೈತೆ. ಎರಾಲಜಿ ಇದು ಎದ್ರ ಕುರಿತು ಅಧ್ಯಯನ ಮಾಡ್ತೈತೆ, ಎರಾಲಜಿ ಇದು ವಾತಾವರಣದ ಅಧ್ಯಯನವಾಗಿದೆ. ವಾತಾವರಣದ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಎರಾಲಜಿ ಅಂಥೇಳಿ ಕರಿತೀವಿ. ಅಗ್ರೋಸ್ಟಾಲಜಿ ಅಂದರೆ ಹಲ್ಲುಗಳ ಕುರಿತು ಅಧ್ಯಯನ ಮಾಡೋದೇ ಅಗ್ರೋಸ್ಟಾಲಜಿ ಆಗಿರ್ತೈತಿ. ಹಲ್ಲುಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಅಗ್ರೋಸ್ಟಾಲಜಿ ಅಂತೇಳಿ ನಾವು ಕರಿತೀವಿ. ಆಂಥ್ರೋಪಾಲಜಿ ಅಂದರೆ ಮಾನವನ ಮೂಲ ಭೌತಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಂತೀವಿ ನಾವು ಆಂಥ್ರೋಪಾಲಜಿ ಅಂತ ಕರಿತೀವಿ. ಅಂದರೆ ಮಾನವನ ಮೂಲ ಆಗಿರ್ಬೋದು, ಅವನ ಭೌತಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಂತೀವಿ ನಾವು ಆಂಥ್ರೋಪಾಲಜಿ ಅಂತೇಳಿ ಕರಿತೀವಿ. ಬ್ಯಾಕ್ಟೀರಿಯಾಲಜಿ ಸೂಕ್ಷ್ಮ ಜೀವಶಾಸ್ತ್ರದ ಶಾಖೆ ಆಗಿರುವಂಥ ಇದು ಬ್ಯಾಕ್ಟೀರಿಯಾಗಳ ಅಧ್ಯಯನ ಮಾಡೋದಕ್ಕೆ ಅಂತೀವಿ ಬ್ಯಾಕ್ಟೀರಿಯಾಲಜಿ ಅಂತ ಕರಿತೀವಿ. ಕಾರ್ಡಿಯಾಲಜಿ ಅಂದರೆ ಇದಕ್ಕೆ ಅಂತೀವಿ ಹೃದಯ ವಿಜ್ಞಾನ ಅಂಥೇಳಿ ಕರಿತೀವಿ. ಕಾರ್ಡಿಯಾಲಜಿಗೆ ಹೃದಯ ವಿಜ್ಞಾನ ಅಂದರೆ ಹಾರ್ಟ್ ಕುರಿತು ಅಧ್ಯಯನ ಮಾಡೋದಕ್ಕಿಂತ ನಾವು ಕಾರ್ಡಿಯಾಲಜಿ ಅಂಥೇಳಿ ನಾವು ಕರಿತೀವಿ. ಸೈಟಾಲಜಿ ಜೀವಕೋಶಗಳ ರಚನೆ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಸೈಟಾಲಜಿ ಅಂತೇಳಿ ಕರಿತೀವಿ. ಜೀವಕೋಶಗಳ ರಚನೆ ಅವುಗಳ ಕಾರ್ಯ ಅಧ್ಯಯನ ಮಾಡೋದಕ್ಕೆ ಸೈಟಾಲಜಿ ಅಂತ ಕರಿತೀವಿ. ಸೈಟೋಪೆಥಾಲಜಿ ಒಂದು ಬರ್ತೈತೆ, ಅದು ರೋಗಗ್ರಸ್ತ ಜೀವಕೋಶಗಳ ಅಧ್ಯಯನ. ರೋಗದಿಂದ ಬಳಲುತ್ತಿರುವ ಒಂದು ಜೀವಕೋಶಗಳ ಅಧ್ಯಯನಕ್ಕೆ ಏನಂತೀವಿ ನಾವು ಸೈಟೋಪೆಥಾಲಜಿ ಅಂತ ಕರಿತೀವಿ. ಹೆಮಟಾಲಜಿ ಅಂದರೆ ರಕ್ತದ ಕುರಿತು ಅಧ್ಯಯನ ಮಾಡೋದಕ್ಕೆ ಹೆಮಟಾಲಜಿ ಅಂತ ಕರಿತೀವಿ. ಮೈಕಾಲಜಿ ಅಂದರೆ
ಬೂಸ್ಟಿಗೆಲ್ಲ ಬ್ಲಡ್ ಮೇಲೆ ಎಲ್ಲ ಬರ್ತದಲ್ಲ, ಆ ಒಂದು ಬೂಸ್ಟ್ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತೀವಿ ನಾವು ಮೈಕಾಲಜಿ ಅಂತೇಳಿ ಕರಿತೀವಿ. ಕಾರ್ಪೊಮಾಲಜಿ ಹಣ್ಣುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಂತೀವಿ ಕಾರ್ಪೊಮಾಲಜಿ ಅಂತೇಳಿ ಕರಿತೀವಿ, ಹಣ್ಣುಗಳ ಅಧ್ಯಯನ. ಡೆರ್ಮಟಾಲಜಿ ಚರ್ಮದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಡೆರ್ಮಟಾಲಜಿ ಅಂತೇಳಿ ನಾವು ಕರಿತೀವಿ. ಡೈನಮಿಕ್ಸ್ ಚಲನಶಾಸ್ತ್ರ ಕುರಿತು ಅಧ್ಯಯನ ಮಾಡೋದಕ್ಕೆ ಡೈನಮಿಕ್ಸ್ ಅಂತೇಳಿ ನಾವು ಕರಿತೀವಿ. ಎಕಾಲಜಿ ಅಂದರೆ ಜೀವಿಗಳ ಮತ್ತು ಪರಿಸರ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡೋದಕ್ಕೆ ಅಂತೀವಿ ನಾವು ಎಕಾಲಜಿ ಅಂತೇಳಿ ಕರಿತೀವಿ. ಹೆಪಟಾಲಜಿ ಇದೇನು ಮಾಡ್ತದೆ, ಕರುಳಿನ ಕುರಿತು ಅಧ್ಯಯನ ಮಾಡ್ತದೆ. ಹೆಪಟಾಲಜಿ ಕರುಳಿನ ಕುರಿತು ಅಧ್ಯಯನ ಮಾಡ್ತಾರೆ. ಹೆಮಟಾಲಜಿ ಏನು ಮಾಡ್ತೈತೆ, ಹೆಮಟಾಲಜಿ ಅದು ರಕ್ತದ ಕುರಿತು ಅಧ್ಯಯನ ಮಾಡ್ತೈತೆ. ಕರುಳಿನ ಕುರಿತು ಅಧ್ಯಯನ ಮಾಡೋದು ಹೆಪಟಾಲಜಿ ಆದರೆ ರಕ್ತದ ಕುರಿತು ಅಧ್ಯಯನ ಮಾಡೋದು ಹೆಮಟಾಲಜಿ ಅಂತೇಳಿ ನಾವು ಕರಿತೀವಿ. ವೆಕ್ಸಿಲೋಲಜಿ ಇದು ಎದುರಂದರೆ ಧ್ವಜಗಳ ಅಧ್ಯಯನ ಮಾಡೋದಕ್ಕೆ ಅಂತೀವಿ ನಾವು ವೆಕ್ಸಿಲೋಲಜಿ ಅಂತೇಳಿ ಕರಿತೀವಿ. ಹಿಸ್ಟಾಲಜಿ ಅಂಗವಿಭಾಗದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಂತೀವಿ ಹಿಸ್ಟಾಲಜಿ ಅಂತೇಳಿ ಕರಿತೀವಿ. ಹೈಜೀನ್ ಔಷಧಿ ವಿಜ್ಞಾನದ ಒಂದು ಶಾಖೆ ಆಗಿರ್ಬೋದು, ಆರೋಗ್ಯದ ಕುರಿತು ಅಧ್ಯಯನ ಮಾಡ್ತದೆ, ಅದಕ್ಕೆ ಇದಕ್ಕೆ ಹೈಜೀನ್ ಅಂತೇಳಿ ಕರಿತೀವಿ. ಮೆಕ್ಯಾನಿಕ್ಸ್ ಅಂದರೆ ವಸ್ತುಗಳ ಚಲನೆಯ ಬಗೆಗಿನ ಅಧ್ಯಯನಕ್ಕೆ ನಾವು ಮೆಕ್ಯಾನಿಕ್ಸ್ ಅಂತೇಳಿ ಕರಿತೀವಿ. ಮೆಟ್ರಿಯರೋಲಜಿ ಅಂದರೆ ವಾತಾವರಣ ಮತ್ತು ಅದರ ಪ್ರಕ್ರಿಯೆ ಕುರಿತು ಅಧ್ಯಯನ ಮಾಡ್ತೈತೆ. ಮೈಕ್ರೋಬಯಾಲಜಿ ಸೂಕ್ಷ್ಮ ಜೀವಿಗಳ ಅಧ್ಯಯನಕ್ಕೆ ಮೈಕ್ರೋಬಯಾಲಜಿ ಅಂಥೇಳಿ ಕರಿತೀವಿ. ನೆಫ್ರಾಲಜಿ ಅಂದರೆ ಕಿಡ್ನಿ ರೋಗಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಅಂತೀವಿ ನಾವು ನೆಫ್ರಾಲಜಿ ಅಂತೇಳಿ ಕರಿತೀವಿ. ಕಿಡ್ನಿ ರೋಗಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ನೆಫ್ರಾಲಜಿ ಅಂತೇಳಿ ಕರಿತೀವಿ. ನ್ಯೂರಾಲಜಿ ಅಂದರೆ ನರವ್ಯೂಹ ಕಾರ್ಯ ಮತ್ತು ಆ ವ್ಯವಸ್ಥೆಯ ಕುರಿತು ಅಧ್ಯಯನ ಮಾಡೋದಕ್ಕೆ ಅಂತೀವಿ ನ್ಯೂರಾಲಜಿ ಅಂತೇಳಿ ಕರಿತೀವಿ. ನರವ್ಯೂಹ ಅದರ ಕಾರ್ಯಗಳು ಅದರ ಅವ್ಯವಸ್ಥೆ ಕುರಿತು ಅಧ್ಯಯನ ಮಾಡೋದಕ್ಕೆ ನ್ಯೂರಾಲಜಿ ಅಂತ ಕರಿತೀವಿ. ಅಂಕಾಲಜಿ ಅಂದರೆ ಕ್ಯಾನ್ಸರ್ ಕುರಿತು ಅಧ್ಯಯನ ಮಾಡೋದಕ್ಕೆ ಅಂಕಾಲಜಿ ಅಂತೇಳಿ ನಾವು ಕರಿತೀವಿ. ಅಪ್ತಮಾಲಜಿ ಅಂದರೆ ಕಣ್ಣು ಮತ್ತು ಕಣ್ಣಿನ ರೋಗಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಅಂತೀವಿ ಅಪ್ತಮಾಲಜಿ ಅಂತೇಳಿ ಕರಿತೀವಿ. ಆರ್ಥ್ರೋಪೆಡಿಕ್ಸ್ ಅಥವಾ ಓಸ್ಟಿಯೋಲಜಿ ಅಂದರೆ ಎಲುಬು ಮತ್ತು ಮೂಳೆಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತೀವಿ ನಾವು ಆರ್ಥ್ರೋಪೆಡಿಕ್ಸ್ ಅಂತೇಳಿ ಕರಿತೀವಿ. ಪೆಥಾಲಜಿ ಅಂದರೆ ರೋಗಶಾಸ್ತ್ರದ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಪೆಥಾಲಜಿ ಅಂತೇಳಿ ಕರಿತೀವಿ. ಸೈಕಿಯಾಟ್ರಿ ಮಾನಸಿಕ ರೋಗಿಗಳ ಅಧ್ಯಯನ ಮತ್ತು ಚಿಕಿತ್ಸೆ ಇದಕ್ಕೇನಂತೀವಿ ನಾವು ಸೈಕಿಯಾಟ್ರಿ ಅಂತೇಳಿ ಕರಿತೀವಿ. ಯೂರಾಲಜಿ ಅಂದರೆ ಮೂತ್ರನಾಳದ ರೋಗಶಾಸ್ತ್ರ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಯೂರಾಲಜಿ ಅಂತೇಳಿ ಕರಿತೀವಿ. ವೈರಾಲಜಿ ಅಂದರೆ ವೈರಸ್ಗಳ ಅಧ್ಯಯನಕ್ಕೆ ವೈರಾಲಜಿ ಅಂತೇಳಿ ಕರಿತೀವಿ. ಮಯಾಲಜಿ ಅಂದರೆ ಸ್ನಾಯುಗಳ ಅಧ್ಯಯನಕ್ಕೆ ಮಯಾಲಜಿ ಅಂತೇಳಿ ಕರಿತೀವಿ. ಕಿನೆಸಿಯಾಲಜಿ ಅಂದರೆ ಕೀಲುಗಳ ಚಲನೆಯ ಅಧ್ಯಯನಕ್ಕೆ ಕಿನ್ಸಿಯಾಲಜಿ ಅಂತೇಳಿ ಕರಿತೀವಿ. ಕೀಲುಗಳ ಚಲನೆಯ ಅಧ್ಯಯನಕ್ಕೆ ಕಿನ್ಸಿಯಾಲಜಿ ಅಂತೇಳಿ ಕರಿತೀವಿ. ಸೈಕಾಲಜಿ ಅಂದರೆ ಮನುಷ್ಯನ ವರ್ತನೆಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಸೈಕಾಲಜಿ ಅಂತೇಳಿ ಕರಿತೀವಿ. ಏನು ಅಧ್ಯಯನ ಮಾಡ್ತದೆ, ಮನುಷ್ಯನ ವರ್ತನೆಯ ಅಧ್ಯಯನ ಮಾಡ್ತೈತೆ. ಟಾಕ್ಸಿಕಾಲಜಿ ಅಂದರೆ ವಿಷವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಂತೀವಿ ಟಾಕ್ಸಿಕಾಲಜಿ ಅಂತೇಳಿ ಕರಿತೀವಿ. ವಿಷವಸ್ತುಗಳ ಅಧ್ಯಯನಕ್ಕೆ ಏನಂತೀವಿ ನಾವು ಟಾಕ್ಸಿಕಾಲಜಿ ಅಂತೇಳಿ ಕರಿತೀವಿ. ಈಗ ಹಾಗೆ ಲಸಿಕೆಗಳಿದೆ ನೋಡಿರಿ, ಇದು ಲಸಿಕೆಗಳು ಕೂಡ ನೋಡ್ಕೊಳ್ಳೋಣ. ಲಸಿಕೆಗಳು ಯಾರು ಸಂಶೋಧನೆ ಮಾಡಿದ್ರು ಅಂಥೇಳಿ. ಕಾಲರಾ ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಯಾರು ಅಂದರೆ ಅದು ಲೂಯಿಸ್ ಪಚರ್ ಏನು ಮಾಡ್ತಾರೆ, ಕಾಲರಾ ರೋಗಕ್ಕೆ ಔಷಧಿಯನ್ನು ಕಂಡುಹಿಡಿತಾರೆ. ಹಾಗೆ ಹುಚ್ಚು ನಾಯಿ ಕಡಿತಕ್ಕೂ ಕೂಡ ಇವರು ಏನು ಮಾಡ್ತಾರೆ, ಔಷಧಿಯನ್ನು ಕಂಡುಹಿಡ್ತಾರೆ. ಹುಚ್ಚು ನಾಯಿ ಕಡಿತಕ್ಕೂ ಕೂಡ ಲೂಯಿ ಪಚರ್ ಅವರು ಔಷಧಿಯನ್ನು ಕಂಡುಹಿಡಿತಾರೆ. ನೋಡಿರಿ, ಕಾಲರಾ ಒಂದು ಲೂಯಿಸ್ ಪಚರು. ದಡರಕ್ಕೆ ಔಷಧಿ ಕಂಡುಹಿಡಿದವರು ಯಾರು, ಜಾನ್ ಆಫ್ ಎಂಡರ್ಸ್ ಏನು ಮಾಡ್ತಾರೆ, ಇವರು ದಡರ ರೋಗಕ್ಕೆ ಔಷಧಿಯನ್ನು ಕಂಡುಹಿಡಿತಾರೆ. ಯಾವ ರೋಗ, ಜಾನ್ ಆಫ್ ಎಂಡರ್ಸ್. ಪೋಲಿಯೋಗೆ ಲಸಿಕೆ ಕಂಡುಹಿಡಿದರೆ ಜಾನ್ ಇ ಸಾಲ್ಕ್ ಏನು ಮಾಡ್ತಾರೆ, ಇವರು ಪೋಲಿಯೋ ಒಂದು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿತಾರೆ. ಹುಚ್ಚು ನಾಯಿ ಬಂದಿತ್ತು ನೋಡಿರಿ, ಹುಚ್ಚು ನಾಯಿ ಕಡಿತಕ್ಕೆ ಲೂಯಿಸ್ ಪಚರ್ ಏನು ಮಾಡ್ತಾರೆ,
ಔಷಧಿಯನ್ನು ಕಂಡುಹಿಡಿತಾರೆ. ಸಿಡುಬು ರೋಗಕ್ಕೆ ಔಷಧಿ ಕಂಡುಹಿಡಿದವರು ಎಡ್ವರ್ಡ್ ಜೆನ್ನರ್ ಏನು ಮಾಡ್ತಾರೆ, ಸಿಡುಬು ರೋಗಕ್ಕೆ ಔಷಧಿಯನ್ನು ಕಂಡುಹಿಡಿತಾರೆ. ಕ್ಷಯ ರೋಗಕ್ಕೆ ಔಷಧಿ ಕಂಡುಹಿಡಿದವರು ಯಾರು, ಲಿಯನ್ ಕಾಲ್ಮೆಟ್ ಅಥವಾ ಕ್ಯಾಮಿಲ್ ಗುರಿರ್ ಅಂಥೇಳಿ ಕರಿತೀವಿ. ಇಲ್ಲಿ ಇಸ್ವಿಗಳಿದ್ದಾವೆ, ಇಸ್ವಿಗಳನ್ನು ಕೇಳಲ್ಲ, ನೀವು ಬೇಕಾದಂಥ ನೋಡ್ಕೊಳ್ರಿ. ಕ್ಷಯ ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಲಿಯನ್ ಕಾಲ್ಮೆಟ್ ಅಥವಾ ಕ್ಯಾಮಿಲ್ ಗುರಿರ್. ಸಾಂಸರ್ಗಿಕ ವಿಷಮ ಶೀತ ಜ್ವರ ಅಂತ ಕರಿತೀವಲ್ಲ, ಆ ವಿಷಮ ಶೀತ ಜ್ವರಕ್ಕೆ ಔಷಧಿ ಕಂಡುಹಿಡಿದವರು ಯಾರು ಅಂತಂದರೆ ಅದು ಜೆ ನಿಕೋಲಿ ಅವರು ಆಗಿರ್ತಾರೆ. ಜೆ ನಿಕೋಲಿ ಅವರು ಏನು ಮಾಡ್ತಾರೆ, ಸಾಂಸರ್ಗಿಕ ವಿಷಮ ಒಂದು ಜ್ವರಕ್ಕೆ ಏನು ಮಾಡ್ತಾರೆ, ಔಷಧಿಯನ್ನು ಕಂಡುಹಿಡಿತಾರೆ. ವೈದ್ಯಕೀಯ ಸಂಶೋಧನೆಗಳಿದ್ದಾವೆ ನೋಡ್ರಿ. ರಕ್ತ ಪರಿಚಲನೆ ಮತ್ತು ಹೃದಯ ಕಾರ್ಯ. ರಕ್ತ ಪರಿಚಲನೆ ಮತ್ತು ಹೃದಯ ಒಂದು ಕಾರ್ಯ. ರಕ್ತ ಪರಿಚಲನೆ ಕಂಡುಹಿಡಿದರೆ ಅಂದರೆ ವಿಲಿಯಂ ಹಾರ್ವೆ ಅವರು ಕಂಡುಹಿಡ್ತಾರೆ. ಎಷ್ಟರಲ್ಲಿ, 1628ರಲ್ಲಿ ಕಂಡುಹಿಡ್ತಾರೆ. ರಕ್ತದ ಗುಂಪು ಕಂಡುಹಿಡಿದವರು ಯಾರು ಅಥವಾ ವರ್ಗೀಕರಣ ಮಾಡಿದವರು ಯಾರು ಅಂತಂದರೆ ಅದು ಕೆ ಲಾರ್ಡ್ ಸ್ಟಿನ್ನರ್, ಕಾರ್ಲ್ಯಾಂಡ್ ಸ್ಟೆನ್ನರ್ ಅಂತೇಳಿ ನಾವು ಅವರನ್ನು ಕರಿತೀವಿ. ರಕ್ತದ ವರ್ಗಾವಣೆ ಮಾಡ್ತಿರೋ ರಕ್ತ ಆ ರೀತಿ ಕಂಡುಹಿಡಿದವರು ಯಾರು ಅಂತಂದರೆ ಜೇಮ್ಸ್ ಬ್ಲಂಡೆಲ್ ಏನು ಮಾಡ್ತಾರೆ, ರಕ್ತದ ವರ್ಗೀಕರಣವನ್ನು ಕಂಡುಹಿಡಿತಾರೆ. ಕಾಲರ ಅಥವಾ ಕ್ಷಯದ ರೋಗಾಣು ಅದು ಸಂಶೋಧನೆ ಮಾಡಿದವರು ಯಾರು ಅಂತಂದರೆ ಅದು ರಾಬರ್ಟ್ ಕೋಚ್. ಕಾಲರ ಅಥವಾ ಕ್ಷಯದ ರೋಗಾಣು ಏನು ಮಾಡ್ತಾರೆ, ಅವರು ಸಂಶೋಧನೆ ಮಾಡ್ತಾರೆ, ರಾಬರ್ಟ್ ಕೋಚ್. ಹಳದಿ ಜ್ವರದ ಕಾರಣ ಯಾರು, ಇದು ರೀಡ್. ಡಿಫ್ತೇರಿಯಾ ರೋಗದ ಜೀವಾಣು ಮತ್ತು ಲೋಫ್ಲರ್ ಇದು ಯಾರು ಸಂಶೋಧನೆ ಮಾಡ್ತಾರೆ ಅಂದರೆ ಕ್ಲೆಪ್ಸ್. ಇ ಸಿ ಜಿ ಏನು ಮಾಡ್ತೀವಿ, ಇದು ಹಾರ್ಟನ್ನು ಏನು ಮಾಡ್ತೀವಿ, ಚೆಕಪ್ ಮಾಡೋದಾಗ ಏನು ಮಾಡ್ತೀವಿ, ಇ ಸಿ ಜಿ ಮಾಡಿಸ್ತೀವಲ್ಲ ಅದನ್ನು ಕಂಡುಹಿಡಿದಾರೆ ಯಾರಂದರೆ ವಿಲಿಯಂ ಐನ್ ಥೋವೆನ್. ಹೃದಯ ಶ್ವಾಸಕೋಶ ಯಂತ್ರ ಕಂಡುಹಿಡಿದವರು ಶ್ವಾಸಕೋಶ ಯಂತ್ರ ಕಂಡುಹಿಡಿದವರು ಜಾನ್ ಹೆನ್ ಶಾಮ್ ಗಿಬ್ಬನ್ ಅವರು. ಮಾನವನ ಹೃದಯ ಕಸಿ ಮಾಡೋದು ಕ್ರಿಶ್ಚಿಯನ್ ಬರ್ನಾರ್ಡ್ ಅವರು ಕಂಡುಹಿಡ್ತಾರೆ. ಮಾನವನ ಹೃದಯ ಕಸಿ ಮಾಡೋದು. ಇನ್ಸುಲಿನ್ ಯಾರು ಕಂಡುಹಿಡಿತಾರೆ, ಎಫ್ ಬಂಟಿಂಗ್ ಅವರು ಇನ್ಸುಲಿನನ್ನು ಏನು ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ಕಿಡ್ನಿ ಯಂತ್ರ ಡಬ್ಲ್ಯೂ ಜೆ ಕೋಲ್ಡ್ ಏನು ಮಾಡ್ತಾರೆ ಇವರು ನೋಡಿರಿ, ಇವರು ಕಿಡ್ನಿ ಯಂತ್ರವನ್ನು ಕಂಡುಹಿಡಿತಾರೆ. ಮಲೇರಿಯಾ ಜೀವಾಣುದ ಸಂಶೋಧನೆ ಮಾಡಿದವರು ಎ ಲವರೆನ್. ಪೆನ್ಸಿಲಿನ್ ಕಂಡುಹಿಡಿದವರು ಸರ್ ಅಲೆಕ್ಸಾಂಡರ್ ಫ್ಲೆಮಿಂಗ್. ಸಿಗ್ಮೋ ಮ್ಯಾನೋಮೀಟರ್ ಕಂಡುಹಿಡಿದವರು ಸಿ ಪಿ ಎನ್ ರಿವಾರೋಕಿ. ಸಿಗ್ಮೋ ಮ್ಯಾನೋಮೀಟರನ್ನು ಏನು ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ಸ್ಟೆಥೋಸ್ಕೋಪ್ ಕಂಡುಹಿಡಿದವರು ರೆನೆ ಲೆನೆಕ್. ಅಲ್ಟ್ರಾಸೌಂಡ್ ಕಂಡುಹಿಡಿದವರು ಎನ್ ಡೊನಾಲ್ಡ್. ಅಲ್ಟ್ರಾಸೌಂಡ್ ಕಂಡುಹಿಡಿದವರು ಎನ್ ಡೊನಾಲ್ಡ್ ಅವರು ಕಂಡುಹಿಡ್ತಾರೆ. ಇಷ್ಟು ಏನು ಮಾಡಿದ್ದೀವಿ, ಈ ಒಂದು ಸಂಶೋಧನೆಗಳ ಬಗ್ಗೆ ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮಾಡೋಣ. ಮುಂದಿನ ಒಂದು ವಿಷಯದೊಂದಿಗೆ ಇದನ್ನು ಮುಗಿಸ್ತೀನಿ ನೋಡಿರಿ. ಇದೊಂದು ಸ್ವಲ್ಪನೇ ಇದೆ, ಇದನ್ನು ಇದರಲ್ಲಿ ಮುಗಿಸೋಣ. ವೈಜ್ಞಾನಿಕ ಉಪಕರಣಗಳು ಮತ್ತು ಅವುಗಳ ಉಪಯೋಗ. ಕಾರ್ಡಿಯೋಗ್ರಾಮ್ ಅಂದರೆ ಇ ಸಿ ಜಿ ಅಂತ ಕರಿತೀವಿ. ಇದು ಹೃದಯದ ಚಲನೆಯನ್ನು ಏನು ಮಾಡ್ತೈತೆ, ಕಂಡುಹಿಡಿತೈತೆ. ಕ್ಯಾಲೋರಿ ಮೀಟರ್ ಇದಕ್ಕೆ ಬಳಸ್ತೀವಿ, ಉಷ್ಣತೆಯನ್ನು ಅಳೆಯಲು ಕ್ಯಾಲರಿ ಮೀಟರ್ನ ಬಳಸ್ತೀವಿ. ಎಲೆಕ್ಟ್ರಾನ್ ಎಫ್ಲೋಗ್ರಾಮ್ ಇ ಜಿ ಇದು ಮೆದುಳಿನ ವಿದ್ಯುತ್ ಅಲೆಯನ್ನು ಅಳೆಯಲು ಮತ್ತು ವ್ಯಾಖ್ಯಾನಿಸಲು ಇದನ್ನು ನಾವು ಬಳಸ್ತೀವಿ. ಎಂಡೋಸ್ಕೋಪ್ ದೇಹದ ಒಳಗಿನ ಅಂಗಗಳನ್ನು ಪರೀಕ್ಷಿಸಲು ನಾವು ಎಂಡೋಸ್ಕೋಪನ್ನು ಬಳಸ್ತೀವಿ. ಲ್ಯಾಕ್ಟೋಮೀಟರ್ ಬಳಸ್ತೀವಿ, ಹಾಲಿನ ಪರಿಶುದ್ಧತೆಯನ್ನು ಅಳೆಯಲು ಲ್ಯಾಕ್ಟೋಮೀಟರ್ನ ಬಳಸ್ತೀವಿ. ಸ್ಪೀಡೋಮೀಟರ್ ಚಲಿಸುತ್ತಿರುವ ವಾಹನಗಳ ವೇಗವನ್ನು ಅಳೆಯಲು ನಾವು ಸ್ಪೀಡೋಮೀಟರ್ನ ಬಳಸ್ತೀವಿ. ಸ್ಟೆಥೋಸ್ಕೋಪು ಹೃದಯ ಮತ್ತು ಶ್ವಾಸಕೋಶದ ಬಡಿತವನ್ನು ಕೇಳಿ ಅವಲೋಕಿಸಲು ನಾವು ಸ್ಟೆಥೋಸ್ಕೋಪನ್ನು ಬಳಸ್ತೀವಿ. ಸ್ಟ್ರೋಬೋಸ್ಕೋಪ್ ಅತ್ಯಂತ ವೇಗದಲ್ಲಿ ಚಲಿಸುತ್ತಿರುವ ವಸ್ತುಗಳನ್ನು ವೀಕ್ಷಿಸಲು ಸ್ಟ್ರೋಬೋಸ್ಕೋಪನ್ನು ಬಳಸ್ತೀವಿ. ಡೈನಮೋಮೀಟರ್ ಶಕ್ತಿಯನ್ನು ಅಳೆಯಲು ಡೈನಮೋಮೀಟರ್ನ ಬಳಸ್ತೀವಿ. ಬೈಸಿಕಲ್ ಎರ್ಗೋಮೀಟರ್ ಬಳಸ್ತೀವಿ, ಕಾರ್ಯಕ್ಷಮತೆ ಅಳೆಯಲು ನಾವು ಏನು ಮಾಡ್ತೀವಿ, ಬೈಸಿಕಲ್ ಎರ್ಗೋಮೀಟರ್ನ ಬಳಸ್ತೀವಿ. ಇಷ್ಟು ಏನು ಮಾಡಿದ್ದೀವಿ, ನಾವು ಹಲವಾರು ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ತಿಳ್ಕೊಂಡಿದ್ದೀವಿ. ಅವು ಉಪಯೋಗಗಳಾಗಿರ್ಬೋದು, ಲಸಿಕೆ ಆಗಿರ್ಬೋದು, ಸಂಶೋಧನೆ ಆಗಿರ್ಬೋದು, ಮತ್ತು ಅಧ್ಯಯನಗಳಾಗಿರ್ಬೋದು, ಎಲ್ಲದ್ರ ಬಗ್ಗೆ ಏನು ಮಾಡಿದ್ವಿ, ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ
ಎಲ್ಲರಿಗೂ ಧನ್ಯವಾದಗಳು.